ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಜನವರಿ 22, 2024 ಇಡೀ ದೇಶ ಕಣ್ಣರಳಿಸಿ ಕಾಯ್ತಿದ್ದಂತಹ ಕ್ಷಣ. ಆದರೆ ಇವತ್ತು ಅಂತಹದ್ದೇ ಮತ್ತೊಂದು ಕ್ಷಣಕ್ಕೆ ಭಾರತ ಸಾಕ್ಷಿಯಾಗ್ತಿದೆ. ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಅನಾವರಣ ಆಗಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರಾದಂತಹ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಕ್ಷಣ 2024 ಜನವರಿ 22 ಆಗಿತ್ತು ಸರ್. ಕೋಟ್ಯಾಂತರ ಜನರು ಕಣ್ಣರಳಿಸಿ ಕಾಯ್ತಿದ್ದಂತಹ ಕ್ಷಣ ಸಾಕ್ಷಿಯಾಗಿದ್ವಿ. ಈಗ ಮತ್ತೊಂದು ಕ್ಷಣ, ಧರ್ಮಧ್ವಜ ಅನಾವರಣ. ಈ ಕ್ಷಣಕ್ಕೆ ನಿಮ್ಮ ಮಾತು ಸರ್. ನಮ್ಮ ಇವತ್ತಿನ ಧರ್ಮಧ್ವಜಾರೋಹಣದ ಜೊತೆಯಲ್ಲಿ ರಾಮ ಮಂದಿರದ ಪೂರ್ಣವಾದಂತಹ ನಿರ್ಮಾಣ ಕಾರ್ಯ ಸಂಪನ್ನವಾಗ್ತಾ ಇದೆ. ಆವತ್ತು ಹಿಂದೆ ಮಾಡಿದಂತಹ ಇದರಲ್ಲಿ ಕೇವಲ ಬಾಲರಾಮನನ್ನ ಒಂದು ಪ್ರತಿಷ್ಠೆಯನ್ನು ಆಗಿತ್ತು. ಆದರೆ ಮೇಲ್ಭಾಗದಲ್ಲಿ ದರ್ಬಾರ್ ಹಾಲಲ್ಲಿ ದರ್ಬಾರ್ ರಾಮ ಮತ್ತು ಬೇರೆ ಇತರ ರಾಮಾಯಣದ ಸಂದರ್ಭಗಳು ಮತ್ತು ಕಲಶದ ಪ್ರತಿಷ್ಠಾಪನೆ ಮತ್ತು ಧರ್ಮಧ್ವಜ ಸ್ಥಾಪನೆ ಬಾಕಿ ಉಳಿದಿತ್ತು. ಮತ್ತು ಸಪ್ತ ಮಂದಿರಗಳು, ಸುತ್ತಲೂ ಪ್ರಾಕಾರಗಳು ಎಲ್ಲ ಬಾಕಿ ಉಳಿದಿತ್ತು. ಅದು ಇವತ್ತಿಗೆ ಸಂಪನ್ನವಾಗಿ ಇಡೀ ರಾಮ ಮಂದಿರ ಪೂರ್ಣವಾಗಿ ಸುಸಜ್ಜಿತವಾಗಿ ಸಂಪೂರ್ಣವಾಗಿ ಇವತ್ತು ಅದು ಸಂಪನ್ನವಾಗಿದೆ, ಅದು ಪೂರ್ಣವಾಗಿದೆ ಅಂತ ನಾವು ಭಾವಿಸ್ಬೋದು. ಇವತ್ತು ಸರ್, ಇವತ್ತು ಶುಭ ಅಭಿಜಿತ್ ಲಗ್ನದಲ್ಲಿ ಈಗ ಕಾರ್ಯಕ್ರಮ ನಡೆದಿರೋದು ಸರ್. ಈ ಲಗ್ನದ ವಿಶೇಷತೆ ಹೇಳೋದಾದ್ರೆ, ಇದು ಇವತ್ತು ಯಾಕೆ ಈ ದಿನಾನೇ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೂ ಕೂಡ ಒಂದು ವಿಶೇಷವಾದ ಕಾರಣ ಇದೆ. ರಾಮಾಯಣದ ಪ್ರಕಾರ ರಾಮ ಮತ್ತು ಸೀತಾದೇವಿಯವರು ಮದುವೆಯಾದಂತಹ ಶುಭ ಸಂದರ್ಭ ಇವತ್ತು. ಇವತ್ತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಅದು ಅಲ್ಲದೆ ಇವತ್ತು ಅಭಿಜಿನ್ ಮುಹೂರ್ತದಲ್ಲಿ ಕುಂಭಲಗ್ನ ಬರ್ತದೆ. ಕುಂಭಲಗ್ನದಲ್ಲಿ ಸ್ಥಿರ ಲಗ್ನ, ಅದು ಅಂದರೆ ಸ್ಥಿರ ಅಂದರೆ ಯಾವಾಗಲೂ ಶಾಶ್ವತವಾಗಿರಲಿ ಅನ್ನೋದು. ಮತ್ತು ಉತ್ತರಾಷಾಢ ನಕ್ಷತ್ರ ಇರುವಂತಹ ಒಂದು ಶುಭ ದಿನ. ಹಾಗಾಗಿ ಈ ರಾಮ ಮದುವೆಯಾದಂತಹ ಆ ಮಂಗಳಮಯವಾದಂತಹ ಮುಹೂರ್ತವನ್ನೇ ಇವತ್ತು ಇದಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸರಿ, ಈಗ ಧರ್ಮಧ್ವಜದಲ್ಲಿ ಒಂದಷ್ಟು ಕಲಾಕೃತಿಗಳಿರೋದು, ಅಂದ್ರೆ ಸೂರ್ಯನ ಚಿಹ್ನೆ ಇರೋದು, ಆ ಥರದ ಒಂದಷ್ಟು, ಮತ್ತೆ ಅದು 20 ಅಡಿ ಉದ್ದ, 10 ಅಡಿ ಅಗಲ. ಇದ್ರ ವಿಶೇಷತೆ ಹೇಳೋದ? ಇದು ಏನಂತಂದ್ರೆ, ಈ ಧ್ವಜಾರೋಹಣವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದೆ. ಅದರಲ್ಲಿ ಮುಖ್ಯವಾಗಿ ಈ ಧ್ವಜದ ಬಗ್ಗೆ ವೇದಗಳಲ್ಲಿ ಬಂದಿದೆ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಬಂದಿದೆ. ಅದಲ್ಲದೆ ಬೃಹತ್ ಸಂಹಿತೆಯಲ್ಲಿ 42ನೇ ಅಧ್ಯಾಯದಲ್ಲಿ ಇಂದ್ರಧ್ವಜ ಸಂಪದಾಧ್ಯಾಯ ಅಂತ ಹೇಳಿ ಧ್ವಜವನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಬಂದಿದೆ. ಸೊ ಇವುಗಳ ಆಧಾರದ ಮೇಲೆ ಎಷ್ಟು ಎತ್ತರ ಮತ್ತು ಅಗಲ ಇರಬೇಕು ಅನ್ನೋದನ್ನ ದೇವಾಲಯದ ಎತ್ತರಕ್ಕೆ ಅನುಗುಣವಾಗಿ ಅದನ್ನು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಧ್ವಜ ಇದೆ. ಆ ಧ್ವಜದಲ್ಲಿ ತ್ರಿಕೋನಾಕೃತಿ ಶಕ್ತಿಯ ಸಂಕೇತ, ಹಾಗೆಯೇ ಅದರ ಮಧ್ಯದಲ್ಲಿರುವ ಸೂರ್ಯ, ಆ ಸೂರ್ಯ ವಂಶದ ಪ್ರತೀಕ, ಮತ್ತು ಅದರ ಮಧ್ಯದಲ್ಲಿ ಇರುವಂತಹ ಓಂಕಾರ, ಸನಾತನ ಧರ್ಮ ಎಲ್ಲದಕ್ಕೂ ಮೂಲ, ಈ ಸೃಷ್ಟಿಯ ಮೂಲ ಅನ್ನೋದರ ಸಂಕೇತ ಅದು. ಈ ಕೋವಿದಾರ ಮರದ ಚಿತ್ರ, ಅದ್ರ ವಿಶೇಷತೆ ಏನಂದ್ರೆ, ರಾಮಾಯಣದಲ್ಲಿ ಬರುವಾಗ ಕೋವಿದಾರ ವೃಕ್ಷವನ್ನ ಅತ್ಯಂತ ಸುಂದರವಾದದ್ದು ಅಂತ ಹೇಳಲಾಗಿದೆ. ಮತ್ತು ದಶರಥನ ಅರಮನೆಯ ಮೇಲೆ ಇದ್ದಂತಹ ಒಂದು ಧ್ವಜವನ್ನ ಕೋವಿದಾರ ವೃಕ್ಷದಲ್ಲಿ ಮಾಡಲಾಗಿತ್ತು ಅನ್ನೋದು ರಾಮಾಯಣದಲ್ಲಿ ಬರ್ತದೆ. ಈ ಕೋವಿದಾರ ಅಂತಂದ್ರೆ ಹಿಂದಿನಲ್ಲಿ ಕಾಂಚನಾರ್ ಅಂತ ಒಂದು ಮರ, ಅದು ಅಸ್ಸಾಮಿನಲ್ಲಿ ಅದನ್ನ ಕಚ್ನಾರ್, ಕಾಂಚನಾರ್ ಅಂತ ಕರೀತಾರೆ. ರಕ್ತ ಕಾಂಚನ ಅಂತಾನು ಕೂಡ ಬೆಂಗಾಲಲ್ಲಿ ಕರೀತಾರೆ. ಅದು ಆ ಕಡೆ ಪ್ರದೇಶಗಳಲ್ಲಿ ಬೆಳೆಯುವಂತಹ ಒಂದು ಅದ್ಭುತವಾದಂತಹ ಪುಣ್ಯತಮವಾದ ಮರ. ಸೊ ದಶರಥನ ಅರಮನೆಯ ಮೇಲೆ ಇದ್ದಂತಹದ್ದು ಕಾರಣಕ್ಕಾಗಿಯೇ ಇಲ್ಲಿನೂ ಕೂಡ ಅದೇ ಕೋವಿದಾರ ಮರವನ್ನ, ಅಂದ್ರೆ ಪುಣ್ಯತಮವಾದ ಮರ ಅಂತ ಭಾವಿಸಿ ಆ ಕೋವಿದಾರ ಮರದ ವೃಕ್ಷದಲ್ಲಿಯೇ ಆ ಕಾಂಡವನ್ನು ಮಾಡಲಾಗಿದೆ. ಅದಕ್ಕೆ ಕೋವಿದಾರ ವೃಕ್ಷವನ್ನು ಕೂಡ ಆ ಧ್ವಜದಲ್ಲಿ ತೋರಿಸಲಾಗಿದೆ. ಈ ತ್ರಿಕೋನಾಕೃತಿಯ ವಿಶೇಷತೆ ಏನು ಗುರುಗಳೇ? ತ್ರಿಕೋನ ಅನ್ನೋದು ಲಕ್ಷ್ಮಿಯ ಸಂಕೇತ. ಎಲ್ಲಿ ಮಹಾಲಕ್ಷ್ಮಿ ಇರ್ತಾಳೋ ಅಲ್ಲಿ ಆ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಮಂಗಳವಾಗ್ತದೆ ಅಂತ. ಹಾಗಾಗಿನೇ ನಮ್ಮ ಭಗವದ್ ಧ್ವಜದಲ್ಲಿ, ನಮ್ಮ ಭಾರತೀಯ ಧ್ವಜಗಳಲ್ಲಿ ತ್ರಿಕೋನಾಕೃತಿ ಮುಖ್ಯವಾದದ್ದು. ಹಾಗಾಗಿ ತ್ರಿಕೋನಾಕೃತಿಯ ಮರ ಅಲ್ಲಿ ಮಾಡಿದ್ದಾರೆ. ಈ ಕೇಸರಿ ಬಣ್ಣ ಏನನ್ನ ಸೂಚಿಸ್ತದೆ? ಕೇಸರಿ ವೈರಾಗ್ಯವನ್ನು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದನ್ನು ತೋರಿಸುತ್ತೆ. ಅಂದರೆ ನಾನು ನನಗಾಗಿ ಏನನ್ನು ಮಾಡೋದಿಲ್ಲ, ಜಗತ್ತಿಗಾಗಿ ಮಾಡ್ತೀನಿ ಅನ್ನೋದನ್ನು ತೋರಿಸೋದೇ ಕಾವಿ. ಸೊ ಕಾವಿ ಒಂದು ರೀತಿಯ ವೈರಾಗ್ಯದ ಸಂಕೇತ, ಇನ್ನೊಂದು ರೀತಿಯಲ್ಲಿ ಶಕ್ತಿಯ ಸಂಕೇತ. ಈ ಧ್ವಜದಲ್ಲಿ ಓಂ ಮತ್ತೆ ಸೂರ್ಯ ಎರಡೂ ಕೂಡ ಇರೋದು ಏನು ವಿಶೇಷತೆ ಗುರುಗಳೇ? ಓಂ ಮತ್ತೆ ಸೂರ್ಯ ಇರೋದು? ಸೂರ್ಯ ಯಾವತ್ತು ಸೂರ್ಯ ಇದ್ರೇನೆ ಈ ಭೂಮಿ ಇರೋದಕ್ಕೆ ಸಾಧ್ಯ. ಆ ಸೂರ್ಯ ವಂಶದಲ್ಲೇ ಹುಟ್ಟಿದವನು ರಾಮಚಂದ್ರ. ಹಾಗಾಗಿ ಸೂರ್ಯ ಇದಾನಲ್ಲಿ, ಅಂದ್ರೆ ಸೂರ್ಯಚಂದ್ರ ಇರೋ ತನಕನೂ ಇದು ಚೆನ್ನಾಗಿರ್ಲಿ ಅನ್ನೋ ಭಾವ.
ಮತ್ತು ಸೂರ್ಯ ರಾಮವಂಶದಲ್ಲಿ ಬಂದಿರುವಂತಹ ಸೂರ್ಯವಂಶದ ಆದಿಪುರುಷ. ಅದಲ್ಲದೆ ಓಂಕಾರ ಸನಾತನ ಧರ್ಮದ ಮೂಲ ಶಬ್ದ. ಈ ಪ್ರಪಂಚ ಸೃಷ್ಟಿ ಆಯ್ತಲ್ಲ, ಅಲ್ಲಿ ಬಂದಿದ್ದೇ ಮೂಲವಾದಂತಹ ಒಂದು ಇದು, ಅಲ್ಲಿ ಓಂಕಾರ ಬಂದಿದೆ. ಈ ಭೂಕಂಪ ಬಂದ್ರೂ ಕೂಡ ಅದು ಅಲ್ಗಾಡಲ್ಲ ಅನ್ನೋ ಮಾತು ಕೇಳಿ ಬರ್ತದೆ ಗುರುಗಳೇ, ನಿಜನಾ ಅದು? ಹೌದು, ಅದೇ ವಿಜ್ಞಾನದಲ್ಲಿ, ಅದೇ ತಂತ್ರಜ್ಞಾನದಲ್ಲಿ ಮಾಡಿದ್ದಾರೆ. ಅಂದರೆ ಹೊಸದಾಗಿ ಮಾಡಿರುವಂತಹ ಈ ತಂತ್ರಜ್ಞಾನದಲ್ಲಿ ಭೂಕಂಪವೇ ಆಗದೇ ಇರುವಂತಹ ತಂತ್ರಜ್ಞಾನದಲ್ಲಿ ಅದನ್ನು ಮಾಡಿದ್ದಾರೆ. ಈ ಇಡೀ ಜಗತ್ತಿಗೆ ಏನನ್ನ ಸಾರ್ಲಿಕ್ಕೆ ಹೋಗ್ತಿದೆ ಇದು ಗುರುಗಳೇ? ಇದು ಯಾವುದು ಇವತ್ತಿನ ಈ ಧರ್ಮಧ್ವಜದ? ಇಲ್ಲ, ಇವತ್ತು ನಾವು ಪೂರ್ಣವಾಗಿ ನಾವು ಕಳೆದುಕೊಂಡಿದ್ದನ್ನ ಮತ್ತೆ ಮರುಸ್ಥಾಪನೆಯನ್ನ ಮಾಡಿ ಆಕಾಶದೆತ್ತರಕ್ಕೆ ನಾವು ಹಾರಿದೀವಿ, ಬಾನಂಗಲಕ್ಕೆ ಕೈ ಇಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ತಾ ಇದೆ. ಧ್ವಜ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ರೆ ಏನರ್ಥ? ನಮ್ಮ ಸ್ವತಂತ್ರವನ್ನ ನಾವು ಮರುಗಳಿಸಿದ್ದೀವಿ ಅಂತ ಅರ್ಥ. ಅದನ್ನ ಮಾಡಿದೆ ಗುರುಗಳೇ. ಈಗ ರಾಮ್ಲಲ್ಲಾ ಮೂರ್ತಿ ಮೂಲ ವಿಗ್ರಹ ಕೆತ್ತಿದವರು ಇಲ್ಲಿಯವರು, ಮೂಲ ಶಿಲೆ ಸಿಕ್ಕಿದ್ದು ಕೂಡ ಮೈಸೂರಿನಲ್ಲೇ. ಮೈಸೂರು ಮತ್ತೆ ಅಯೋಧ್ಯೆಯ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಮೈಸೂರು ಅನ್ನೋದಕ್ಕಿಂತ ನಾವು ಕರ್ನಾಟಕ ಅಂತ ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು ಅಂತ ನನ್ನ ಭಾವನೆ. ಯಾಕೆ ಅಂದರೆ ರಾಮ ಎಲ್ಲ ವೈಭವಗಳನ್ನು ಕಳೆದುಕೊಂಡು ಬಂದಾಗ ಕರ್ನಾಟಕಕ್ಕೆ ಬಂದಿದ್ರು. ಆ ರಾಮಚಂದ್ರ ಇಲ್ಲಿಗೆ ಬಂದಾಗ ಭೇಟಿಯಾಗಿದ್ದು ಹನುಮಾನ್ ಮತ್ತು ಸುಗ್ರೀವರು. ಅವರು ಕರ್ನಾಟಕದವರು, ನಮ್ಮ ಕಿಷ್ಕಿಂಧೆಯವರು, ನಮ್ಮ ಹಂಪಿಯವರು. ಸೊ ಹಾಗಾಗಿ ಆವತ್ತಿನ ಕಾಲಕ್ಕೆ ಮತ್ತೆ ಪುನರ್ವೈಭವವನ್ನು ತಂದು ಕೊಟ್ಟಿದ್ದೆ, ರಾಮನ ಪಟ್ಟಾಭಿಷೇಕಕ್ಕೆ ಕಾರಣವಾಗಿದ್ದೆ ಈ ಕರ್ನಾಟಕದ ಜನ. ಸೊ ಅದೇ ರೀತಿಯಲ್ಲಿ ಈಗ ಕೂಡ ಶಿಲೆನೂ ಕೂಡ ಕರ್ನಾಟಕದಲ್ಲಿಯೇ ಸಿಕ್ತು. ಅರುಣ್ ಯೋಗಿರಾಜ್ರವರು ಮೈಸೂರಿನಿಂದ ಇಲ್ಲಿ ಬಂದಿದ್ರು, ಅವರು ಕೂಡ ಕರ್ನಾಟಕದವರೇ. ಮತ್ತು ಇದನ್ನ VHPಯನ್ನು ಸ್ಥಾಪನೆ ಮಾಡಿದ್ದು, ಸಪೋರ್ಟ್ ಮಾಡಿದ್ದು ಕೂಡ ಮೈಸೂರಿನ ಮಹಾರಾಜರು. ಮತ್ತು ಇಲ್ಲಿನ ಅನೇಕ ಜನ ಕಾರ್ಮಿಕರು ಅದರಲ್ಲಿ ಭಾಗವಹಿಸಿದ್ದಾರೆ. ಲೈಟು ಮತ್ತು ತಂತ್ರಜ್ಞಾನ ಮಾಡಿದ್ದು ಕರ್ನಾಟಕದವರು, ಕಾರ್ಮಿಕರು ಕರ್ನಾಟಕದವರು, ಬಹಳ ಜನ ತಂತ್ರಜ್ಞಾನಿಗಳು ಕರ್ನಾಟಕದವರು. ಹೀಗಾಗಿ ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ, ಅಯೋಧ್ಯ ರಾಮ ಮಂದಿರಕ್ಕೂ ಅನೇಕ ರೀತಿಯಲ್ಲಿ ಅತ್ಯದ್ಭುತವಾದ ಸಂಪರ್ಕ ಇದೆ. ಗುರುಗಳೇ, ಈಗ ಮತ್ತೊಂದು ಅಂದ್ರೆ ವಿಶೇಷತೆ, ಈ ಅಯೋಧ್ಯೆಯಲ್ಲಿರುವಂತಹ ಈ ರಾಮ ಮಂದಿರ ನಿರ್ಮಾಣ ಆಗಿದೆ. ಆ ರಾಮ ಮಂದಿರದ ಅಂದ್ರೆ ಮೊದಲು ರಾಮ್ಲಲ್ಲಾ ಮೂರ್ತಿ ನಿರ್ಮಾಣ ಆಗ್ಬೇಕಾದ್ರೆ ಕೇವಲ ಅಷ್ಟು ಮಾತ್ರ ಆಗಿತ್ತು. ಈ ಕಂಪ್ಲೀಟ್ ಆಗಿದೆಯಾ? ಜಗತ್ತಿಗೆ ಸಾರಬಹುದಾ? ಈಗ ಕಂಪ್ಲೀಟ್ ಆಗಿದೆ ಅಂತ ಮೋದಿ ಸಾರ್ತಾರ ಹೇಗೆ? ಹೌದು, ಅದಕ್ಕೆ ಇದನ್ನ ಸಾರಿ ಆಯ್ತು, ಸಂಪೂರ್ಣವಾಗಿದೆ ಅಂತ. ಧ್ವಜ ಮೇಲಕ್ಕೆ ಹೋಗಿದ ತಕ್ಷಣ ಪೂರ್ಣವಾಯಿತು ಅಂತ ಅರ್ಥ. ಅಂದ್ರೆ ಅಡಿಯಿಂದ ಮುಡಿಯವರೆಗೂ ನಾವು ಸ್ವತಂತ್ರವಾಗಿದ್ದೀವಿ, ನಮ್ಮ ದೇವಸ್ಥಾನ ಪೂರ್ಣವಾಗಿದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರನೇ ಧರ್ಮಧ್ವಜ ಸ್ಥಾಪನೆ ಆಗಿರೋದು. ಈ ಯೋಗಿ ಆದಿತ್ಯನಾಥ್ ಅವರೀಗ ಧರ್ಮದ ಮಾತನ್ನ ಅಂದ್ರೆ ತ್ಯಾಗದ ಮಾತನ್ನ ಹೇಳ್ತಿದ್ದಾರೆ. ಇದಕ್ಕೆ ಸಾಕಷ್ಟು ತ್ಯಾಗ ಬಲಿದಾನಗಳಾಗಿದೆ ಅಂತ ಹೇಳಿ. ಅಂದ್ರೆ 500 ವರ್ಷಗಳ ಇತಿಹಾಸ ಇದೆ. ತಾತ ಮುತ್ತಾತರ ಕನಸು ಕೂಸು ಈಗ. ಈ ಸಂದರ್ಭಕ್ಕೆ ನೀವು ಹೇಳೋದಾದ್ರೆ? ಇಲ್ಲ, ನಿಜವಾಗ್ಲೂ ಏನಾಗಿದೆ ಅಂತಂದ್ರೆ, ನಮ್ಮ ಭಾರತದ ಮೇಲೆ ಆಕ್ರಮಣಗಳು ಆರಂಭವಾದಾಗ, ಈ ದೇವಸ್ಥಾನವನ್ನು ಪುಡಿಗಟ್ಟಿದಾಗ, ಅವರು ಪುಡಿಗಟ್ಟಿದ್ದು ಕೇವಲ ಆಸ್ತಿಯನ್ನಲ್ಲ, ನಮ್ಮ ಧರ್ಮದ ನಿಷ್ಠೆಯನ್ನ, ನಮ್ಮ ಧರ್ಮದ ಶಕ್ತಿಯನ್ನ ಅವರು ಅದನ್ನು ಪುಡಿಗಟ್ಟಿದ್ರು. ಇವತ್ತು ಅದಕ್ಕಾಗಿ ಮತ್ತೆ ಅದನ್ನು ಪರಂಪರೆಯನ್ನು ಅವರು ನಮಗೆ ನಮ್ಮ ಶಕ್ತಿಯ ಪ್ರದರ್ಶನ ಅಲ್ಲ, ನಮ್ಮ ನಿಷ್ಠೆಯ ಪ್ರದರ್ಶನ, ನಮ್ಮ ಧರ್ಮದ, ನಮ್ಮ ಪ್ರತೀಕದ, ನಮ್ಮ ದೇವರ ಪ್ರತಿಷ್ಠೆಯನ್ನು ತೋರಿಸೋದಕ್ಕೋಸ್ಕರ ಬಹಳ ಜನ ಪಾಪ ಅಲ್ಲಿ ಅನೇಕ ಸಂತರು, ಮಹಾಂತರು, ರಾಜಕೀಯ ವ್ಯಕ್ತಿಗಳು, ಕ್ಷತ್ರಿಯರು, ಸಾಮಾನ್ಯ ಜನರು ಎಲ್ಲರೂ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಆ ಎಲ್ಲರ ಪ್ರಾಣವನ್ನು ಕಳ್ಕೊಂಡ್ರೂ ಕೂಡ ಅದನ್ನು ಸಾಧಿಸಕ್ಕೆ ಆಗಲಿಲ್ವಲ್ಲ ಅನ್ನೋ ಕೊರಗಲ್ಲಿ ಅವರು ಸತ್ತಿದ್ದಾರೆ. ಅದರಲ್ಲಿ ತಮ್ಮ ನಿರಂತರ ಜೀವನವನ್ನು ಸವಸಿದವ್ರಿಗೂ ಕೂಡ ಈ ಪ್ರತಿಷ್ಠೆಯನ್ನು ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗಲ್ಲೇ ಹೋಗಿದ್ದಾರೆ. ಆದರೆ ಇವತ್ತು ಅಂತಹ ಎಲ್ಲ ಆತ್ಮಗಳಿಗೆ ಸಂತೃಪ್ತಿ ಆಗ್ತದೆ. ಇದು ಆ ದೇವರ ಪ್ರತೀಕ, ನಂಬಿಕೆಗೆ, ಶ್ರದ್ಧೆಗೆ. ಇದು ನಾವು ಬೇರೆಯವ್ರ ಮೇಲೆ ಬಲಾತ್ಕಾರ ಮಾಡುವಂತಹ ಪ್ರತೀಕ ಅಲ್ಲ. ನಮ್ಮ ಜಾಗದಲ್ಲಿ, ನಮ್ಮ ರಾಮಲಲ್ಲಾ ಹುಟ್ಟಿದ ಜಾಗದಲ್ಲಿ ನಮ್ಮದೇ ಶ್ರದ್ಧೆಯ, ಅಸ್ಮಿತೆಯ ಪ್ರತೀಕವನ್ನು ತೋರಿಸ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಯ್ತಲ್ಲ ಅಂತ ಬಹಳ ಜನ ಅಲ್ಲಿ ಪ್ರಾಣವನ್ನು ಬಿಟ್ಟವರು ಹತ್ತುಬಿಟ್ಟಿದ್ದಾರೆ. ಅವರು ತಮ್ಮ ರಕ್ತವನ್ನೇ ಅದಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಅವರಿಗೆಲ್ಲ, ಆ ಎಲ್ಲ ಆತ್ಮಗಳಿಗೆ ಇವತ್ತು ಸಂತೃಪ್ತಿ ಆಗ್ತದೆ. ಈಗ ಈ ಧರ್ಮಧ್ವಜವನ್ನ ದೈವಿಕ ಧ್ವಜ ಅಂತ ಕೂಡ ಕರೀತಿದ್ದಾರೆ. ಏನಕ್ಕೆ ಗುರುಗಳೇ? ಅಲ್ಲ, ಇದು ಒಂದು ಕತೆ ಬರ್ತದೆ. ಅಸುರರೆಲ್ಲರೂ ದೇವತೆಗಳ ಮೇಲೆ ದಾಳಿಯನ್ನು ಮಾಡಿದಾಗ ದೇವತೆಗಳು ಹೋಗಿ ಬ್ರಹ್ಮದೇವರನ್ನು ಕೇಳಿದ್ರಂತೆ, ಈ ಅಸುರರನ್ನು ನಾವು ಹೆದರಿಸುವಂತಹ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡುವಂತ. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕ್ಷೀರಾಬ್ಧಿಶಾಹಿಯಾದ ನಾರಾಯಣನ ಹತ್ರ ಕಳಿಸಿದ್ರಂತೆ. ಆ ನಾರಾಯಣ ಮೊದಲ ಧ್ವಜವನ್ನು ಇಂದ್ರನಿಗೆ ಕೊಟ್ಟನಂತೆ. ಅದಕ್ಕೆ ಇಂದ್ರಧ್ವಜ ಸಂಪದಧ್ಯಾಯ ಅಂತ ಹೇಳಿ ಬೃಹತ್ ಸಂಹಿತೆಯಲ್ಲಿ 42ನೇ ಅಧ್ಯಾಯದಲ್ಲಿ ಇದು ಬಂದಿದೆ. ಅಂತಹ ಒಂದು ಪವಿತ್ರವಾದಂತಹ
ಆ ಧ್ವಜ ಧರ್ಮಧ್ವಜ ದೇವಧ್ವಜವಾಗಿದೆ. ಅಂದರೆ ದೇವರ ಪ್ರತೀಕ ನಾರಾಯಣನೇ ಅದರಲ್ಲಿ ನಿಂತಿದ್ದಾನೆ ಅನ್ನುವಂತಹ ನಂಬಿಕೆಯಿಂದಾನೇ ಅದರಲ್ಲಿ ಮಾಡಿರೋದು. ಹಾಗಾಗಿನೇ ಆ ಧ್ವಜದಲ್ಲಿಯೂ ಕೂಡ ರಾಮಚಂದ್ರನನ್ನು ಮಹಾವಿಷ್ಣುವನ್ನು ಆವಾಹನೆ ಮಾಡಬೇಕು ಅಂತ ಹೇಳಿ ಆ ಪ್ರತಿಷ್ಠಾ ಕ್ರಮದಲ್ಲಿಯೇ ಇದೆ. ಇವತ್ತು ನಾನು ಬೆಳಗ್ಗೆ ತಾನೇ ಈ ಇಂದ್ರಧ್ವಜಾಧ್ಯಾಯ ಏನು ಧ್ವಜದ ಪ್ರತಿಷ್ಠೆ ಹೇಗೆ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ಕೇಳಿದಾಗ ನನಗೆ ನನ್ನ ಅಯೋಧ್ಯೆಯ ನನ್ನ ಮಿತ್ರರೆಲ್ಲ ಅದನ್ನು ಕಳಿಸ್ಕೊಟ್ರು, ನಾವೇನೆಲ್ಲ ಮಾಡಿದ್ದೀವಿ ಅಂತ ಹೇಳಿ ಅಯೋಧ್ಯ ಧ್ವಜ ಪ್ರತಿಷ್ಠಾ ವಿಧಿಯನ್ನೇ ನನಗೆ ಕಳಿಸ್ಕೊಟ್ರು. ನನ್ನ ಹತ್ರ ಇದೆ ಇವಾಗ. ಆವಾಗ ನಾನು ಯೋಚನೆ ಮಾಡಿದೆ, ಅದರಲ್ಲಿ ಬರೋದೆಲ್ಲ ಏನಿದೆ ಅಂದರೆ, ಈ ಧ್ವಜವನ್ನು ಸ್ಥಾಪನೆ ಮಾಡಿದ ಕ್ಷಣದಿಂದ ದೇಶದಲ್ಲಿ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಬರಲಿ, ರಾಜ್ಯ ರಾಷ್ಟ್ರಕ್ಕೆ ಒಳ್ಳೆಯದಾಗಲಿ, ಇಲ್ಲಿ ಸಂತತಿಗಳು ಬರಲಿ, ಮತ್ತು ಆಕ್ರಮಣಗಳು ನೆರವೇರದಿರಲಿ ಅಂತ ಪ್ರಾರ್ಥನೆ ಇವತ್ತು ಮಾಡಿರುವಂಥದ್ದು ಅದಿದೆ ಅದರಲ್ಲಿ. ಸೊ ಹಾಗಾಗಿ ಇದೊಂದು ಬಹು ಅಸ್ಮಿತೆಯ ಪ್ರಶ್ನೆ ಮತ್ತು ಬಹು ಮಹತ್ತರವಾದಂತಹ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಇಂತಹ ಐತಿಹ್ಯ ಕ್ಷಣಕ್ಕೆ ಈಗ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮ ಐತಿಹಾಸಿಕ ಕ್ಷಣ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಕ್ಷಣ ಅಂತ ಹೇಳ್ತಾರಲ್ಲ, ಅದೇ ಇದು. ಥ್ಯಾಂಕ್ ಯು. ಇದಿಷ್ಟು ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಸೆಲ್ವಪಿಳ್ಳೈ ಅಯ್ಯಂಗಾರ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.